ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಭಿಕ್ಷುಕಿ ಮಹಿಳೆಯೊಬ್ಬರು ತಾವು ಭಿಕ್ಷಾಟನೆಯಿಂದ ಕೂಡಿಟ್ಟಿದ್ದ 1,80,000 ರೂಪಾಯಿ ಹಣವನ್ನ ದಾನವಾಗಿ ನೀಡಿರುವ ಅಪರೂಪದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಹೌದು, ರಾಯಚೂರಿನ ಬಿಜ್ಜನಗೆರ ಎಂಬ ಗ್ರಾಮದ ಭಿಕ್ಷುಕಿ ರಂಗಮ್ಮ ಅವರು ಭಿಕ್ಷಾಟನೆಯಿಂದ ಸಂಗ್ರಹಿಸಿದ 1,80,000 ರೂಪಾಯಿ ಹಣವನ್ನ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ದಾನ ಮಾಡಿದ್ದಾರೆ. ಇಲ್ಲಿನ ಆಂಜನೇಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೆದಿತ್ತು. ಈ ವಿಚಾರ ತಿಳಿದ ಭಿಕ್ಷುಕಿ ರಂಗಮ್ಮ ತಾನೂ ಆರ್ಥಿಕ ಸಹಾಯ ಮಾಡೋ ಬಗ್ಗೆ ಗ್ರಾಮಸ್ಥರ ಮುಂದೆ ಹೇಳಿಕೊಂಡಿದ್ದಾರೆ. ಈ ವೇಳೆ ಗ್ರಾಮಸ್ಥರು 100, 200 ಅಥವಾ 1000 ರೂಪಾಯಿನೋ ಕೊಡಬಹುದು ಅಂತ ಅಂದುಕೊಂಡಿದ್ರಂತೆ. ಆದ್ರೆ ರಂಗಮ್ಮ ಕಳೆದ 6 ವರ್ಷಗಳಿಂದ ಭಿಕ್ಷಾಟನೆ ನಡೆಸಿ ಸಂಗ್ರಹಿಸಿದ್ದ 3 ಗೋಣಿ ಚೀಲದಲ್ಲಿ ತುಂಬಲಾಗಿದ್ದ ನೋಟುಗಳು, ನಾಣ್ಯಗಳನ್ನು ತಂದು ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ಆ ಬಳಿಕ ಗ್ರಾಮದ ಹಿರಿಯರೆಲ್ಲ ಸೇರಿ 3 ಗೋಣಿ ಚೀಲದಲ್ಲಿದ್ದ ನೋಟುಗಳು, ಚಿಲ್ಲರೆ ಹಣ ಎಣಿಕೆ ಶುರು ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಜನರು 6 ಗಂಟೆಗಳ ಕಾಲ ನೋಟು ಮತ್ತು ಚಿಲ್ಲರೆ ಹಣ ಎಣಿಕೆ ಮಾಡಿದ್ದಾರೆ. ಬಳಿಕ ಒಟ್ಟಾರೆ 1,80,000 ಹಣವನ್ನ ಆಂಜನೇಯ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಭಿಕ್ಷುಕಿ ರಂಗಮ್ಮ ದಾನವಾಗಿ ನೀಡಿದ್ದಾರೆ. ರಂಗಮ್ಮ ಕಳೆದ 40 ವರ್ಷಗಳಿಂದ ಇದೇ ಗ್ರಾಮದಲ್ಲಿ ನೆಲೆಸಿದ್ದು ಭಿಕ್ಷಾಟನೆ ಮೂಲಕ ಬದುಕು ಸಾಗಿಸುತ್ತಿದ್ದಾರೆ. ಭಿಕ್ಷೆ ಬೇಡಿ ಬಂದ ಹಣವನ್ನ ಬೇಕಾಬಿಟ್ಟಿ ಖರ್ಚು ಮಾಡುವ, ಕುಡಿತ, ಮೋಜು, ಮಸ್ತಿಗೆ ಖರ್ಚು ಮಾಡುವ ಭಿಕ್ಷುಕರ ನಡುವೆ ರಂಗಮ್ಮ ಭಿನ್ನವಾಗಿ ವಿಶೇಷವಾಗಿ ಕಾಣಸಿಗುತ್ತಾರೆ. ಜನರು ಕೊಟ್ಟ ಹಣವನ್ನ ದೇವಸ್ಥಾನಕ್ಕೆ ದಾನ ಮಾಡಿ ಮತ್ತೆ ಅದೇ ಜನರಿಗೆ ಮರಳಿ ಕೊಡುವಂತ ಮನಸ್ಸು ಮಾಡಿದ ರಂಗಮ್ಮ ನಿಜಕ್ಕೂ ಮಾದರಿ. ಇತ್ತೀಚೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಲೋಕಾರ್ಪಣೆಯಾಗಿದ್ದು, ಈ ವೇಳೆ ದಾನ ಮಾಡಿದ್ದ ರಂಗಮ್ಮರ ಕಾರ್ಯಕ್ಕೆ ಗ್ರಾಮಸ್ಥರು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅವರನ್ನ ಕರೆದು ಸನ್ಮಾನಿಸಿ ಗೌರವಿಸಿದ್ದಾರೆ.